ನಿನ್ನ ತಂದೆ ತಾಯಿಗೆ ಆ ಸಂಕಷ್ಟಗಳನ್ನ ಮುಕ್ತಿ ಕೊಡ್ಬೇಕಲ್ವಾ? ಅವರು ಇನ್ನೊಂದು ಕುಟುಂಬದ ಮೇಲೆ ತಲೆ ಎತ್ತಿ ನಿಂತ್ಕೋಬೇಕಲ್ವಾ? ಅವರ ಶ್ರಮ, ಅವರ ಪರಿಶ್ರಮ, ಅವರ ತ್ಯಾಗ, ಅವರ ನಿನ್ನ ಬಗ್ಗೆ ಇರ್ತಕ್ಕಂಥ ವಿಶ್ವಾಸ, ನಿನ್ನ ಮೇಲೆ ಇರ್ತಕ್ಕಂಥ ಕನಸುಗಳು ನನಸಾಗಬೇಕಾದರೆ ಸ್ಫೂರ್ತಿದಾಯಕವಾದ ನಿನ್ನ ಬದುಕು ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ಪರಿಸರಕ್ಕಾಗಿ, ನಿನ್ನ ಸಮಾಜಕ್ಕಾಗಿ, ದೇಶಕ್ಕಾಗಿ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲೋಗ್ಬಿಟ್ಟಿದೆ. ನಮ್ಮ ಜಿಲ್ಲೆಯಲ್ಲಿ ಯಾರು IIT ಹೋಗಿದ್ದಾರೆ? Can you identify single guy? You cannot. ಒಬ್ಬ ವ್ಯಕ್ತಿ ಇಷ್ಟು ನಾನು ಹೇಳ್ತಾರೆ, ಮುಂದಾಜೆ ಮಾತಾಡ್ತಾ ಇದ್ದಾಣ, ಹಾಸ್ಪಿಟಲಲ್ಲಿ 4,000 ಜನ ಇದ್ದಾರೆ, ಮಾತ್ರ ಕೇವಲ 5,500 ಜನ ಇದ್ದಾರೆ. ವಿ ಹ್ಯಾವ್ ನಾಟ್ ರೀಚ್ ನಾಟ್ ಇವನ್ 50%. 4,000 ಕೇವಲ 1,000 ಜನ ಇದ್ದೀವಿ ನಮ್ಮ ಮಕ್ಕಳು. ಒಬ್ಬೊಬ್ಬ IIT ಹೋಗ್ಲಿಲ್ಲ, ಒಬ್ಬ IIM ಹೋಗ್ಲಿಲ್ಲ. ಎಲ್ಲಿದೆ ಸಮಾಜ? ಶಿಕ್ಷಣದ ಗುರಿ ಎಲ್ಲಿ ಮುಟ್ಟಿದ್ದೀವಿ? ಅದು ನಿಮ್ಮ ಮೇಲೆ ನಿಂತಿದೆ. ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಮಕ್ಕಳು ಆತ್ಮವಿಶ್ವಾಸದಿಂದ ವೇದಿಕೆಯಲ್ಲಿರ್ತಕ್ಕ ಅನೇಕ ಮಹನೀಯರ ಮಾತನ್ನು ಕೇಳಿದ್ದೀವಿ. ಚಾಲೆಂಜ್ ಆಗ್ಬಿಟ್ಟು ಹೋಗ್ಬೇಕ್ರಿ. ನೋಡ್ರಿ, ನೆಕ್ಸ್ಟ್ ಪೇಪರ್ನಲ್ಲಿ ಬರಬೇಕು, ಚಾಮರಾಜನಗರ ಜಿಲ್ಲೆಯಿಂದ ಒಬ್ಬ IITಗೆ ಅಡ್ಮಿಷನ್ ಆದಂತೆ, IIMಗೆ ಅಡ್ಮಿಷನ್ ಆದಂತೆ, ನಮ್ಮ ಜಗಜೀವನ ಸಂಘದಿಂದ ಪ್ರೇರಣೆಯ ಮೇಲೆ ಅವ್ರು ಯಾರು ನಮ್ಮ ಬೆನ್ನನ್ನು ತಟ್ಟಿದ್ರು, ನೀವು ಓದಬೇಕು ಮಕ್ಕಳೇ ಅಂತೇಳಿ. ಆ ಸಣ್ಣ ಶಾಲೆ ಇರ್ಬೋದು. ನಾನು ಬಂದ ತಕ್ಷಣ ಹೇಳಿದ, ಶಿವಣ್ಣ ಅವ್ರಿಗೆ ಎಷ್ಟು ಸಂತೋಷ ಅಂದ್ರೆ, ಶಿವಣ್ಣ ನಮ್ಮ ಮಕ್ಕಳು ಆ ಮುಖದಲ್ಲಿ ಎಷ್ಟು ಕಳೆಯಿಂದ ಬಂದು ಕೂತಿದ್ದಾನೆ. ಈ ಬೇಸರ ಆಗಿದೆ, ಇವನೇನು ನಾನು ಮಿಸ್ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ, ಏನು ಮುಟ್ಟಕ್ಕೆ ಹೋಗ್ಬೇಕು ಅಂತ. ಆದರೆ ನಾವು ಈ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ಮೆಲುಕಾಗ್ತಾ ಹೋದರೆ, ಈ ಸಮಾಜವನ್ನು ಅರ್ಥೈಸ್ಕೊಂಡು ಹೋದರೆ, ನಾನು ಹೇಳ್ತಾ ಇದ್ನಲ್ಲ, ನಾನು PUC ಕೇಳಲಿಲ್ಲ. ಎಷ್ಟು ಜನ ಟೆಕ್ನಿಕಲ್ ಅಥವಾ MBBS ಹೋದ್ರು, CET ಬರ್ತಾರೆ. ಎಷ್ಟು ಜನ CET ಬರ್ತಿದ್ದೀರಾ ಇಲ್ಲಿ? 1 2 3 4 5 6 7 8 9, not more than 10. Not more than 10. ಅಲ್ಲ, ಇದು ನಾವು ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಣ್ಣ ತಮ್ಮನ ನಿರೀಕ್ಷೆ ಮಾಡೋದ್ರಿಂದ, ನಿಮ್ಮೆಲ್ಲರ ಅಣ್ಣನಾಗಿ ನಿರೀಕ್ಷೆ ಮಾಡೋದು, 100ಕ್ಕೆ 100 ಜನ ನನ್ನ ಸಹೋದರರು, ನನ್ನ ಅಣ್ಣ ತಮ್ಮಂದರು ಬಹಳ ಉನ್ನತ ಮಟ್ಟದ ಶಿಕ್ಷಣ ಪಡಿಬೇಕಂತ ನಮ್ಮ ನಿರೀಕ್ಷೆ, ಕನಸು. ಅದಕ್ಕೆ ನಾವು ಓನ್ಲಿ 10 ಅಂತ. ನಿಮ್ಮ ಅಜ್ಜನಿಗೆ ಪಾದಕ್ಕೆ ನಮಸ್ಕಾರ. ಆದರೂ ನಿರೀಕ್ಷೆ ಇದೆ, ನಮ್ಮ ಮಕ್ಕಳು ಆ ದಿಕ್ಕಲ್ಲಿ ಹೋಗ್ತಾ ಇಲ್ವಲ್ಲ. ಈ ಪ್ರತಿಭಾ ಪುರಸ್ಕಾರ ನಿಮಗೆ ನಮಸ್ಕಾರ ಹಾಕಿ, ನಿಮ್ಮ ಮೇಲೆ ಹುನ್ನಾರ